ನಮಸ್ಕಾರ ಸ್ನೇಹಿತರೆ, ಇವತ್ತು ಡೇ 1 ಆಫ್ 111 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಬೆಳಗ್ಗೆದ್ದು ವಿಜುವಲೈಸ್ ಮಾಡಿ ಅಫರ್ಮೇಷನ್ಸ್ ಹೇಳಿ ಫಾಸ್ಟಿಂಗ್ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿ, ನೀರು, ಲೆಮನ್ ವಿತ್ ಹನಿ, ಸಾಫಿ, ಆಲೋವೆರಾ ಇವೆಲ್ಲ ಜ್ಯೂಸ್ ಕುಡಿದು ಮಸಲ್ ಬ್ರೇಕ್ ಡೌನ್ ಆಗಬಾರ್ದು ಅಂತ ವೇ ಪ್ರೋಟೀನ್ ಕುಡಿದು ಜಿಮ್ಗೆ ಹೊರಟೆ. ಆನ್ ದಿ ವೇಯಲ್ಲಿ ನಮ್ಮ ಬಜರಂಗಿ ಹತ್ರ ಬ್ಲೆಸ್ಸಿಂಗ್ಸ್ ಪಡ್ಕೊಂಡು ಜಿಮ್ಗೆ ಹೋಗಿ ಅಲ್ಲಿರೋ ದೇವರ ಹತ್ರ ಪ್ರೇ ಮಾಡ್ಕೊಂಡು ವೆಯ್ಟ್ ಚೆಕ್ ಮಾಡಿದ್ರೆ 115.5 kg ಬಂತು. ನೋಡಿ ಶಾಕ್ ಆದೆ. ಸರಿ, ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಕಡಿಮೆ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡು ವೇಸ್ಟ್ ಮೆಷರ್ಮೆಂಟ್ ನೋಡಿದ್ರೆ 49 ಇಂಚ್ ಆಗ್ಬಿಟ್ಟೈತೆ. ಅದು ನೋಡಿ ಡಿಮೋಟಿವೇಶನ್ ಆಯಿತು. ಸರಿ, ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಪಾಸಿಟಿವ್ ಆಗಿ ವಾರ್ಮ್ ಅಪ್ ಸ್ಟಾರ್ಟ್ ಮಾಡಿದೆ. ಫುಲ್ ಬಾಡಿ ಬ್ಲಡ್ ಫ್ಲೋ ಆಗಬೇಕು ಅಂತ ಸ್ಲೋ ಆಗಿ ವಾರ್ಮ್ ಅಪ್ ಮಾಡಿದೆ. ಅದರಲ್ಲಿ ಜಂಪಿಂಗ್ ಜಾಕ್ಸು, ಪ್ಲೇಸ್ ಜಾಗು ಇವೆಲ್ಲ ಆಯಿತು. ಸ್ವಲ್ಪ ಬ್ಯಾಕ್ ಪೈನ್ ಇತ್ತು ಅಂತ ರೋಲರ್ ಹಾಕೊಂಡು ಕೋಸ್ಟ್ ಸ್ಟ್ರೆಂಥನಿಗೋಸ್ಕರ ಕ್ಯಾಟ್ ಕ್ಯಾಮಲ್, ಬರ್ಡ್ ಡಾಗ್, ಸೂಪರ್ ಮ್ಯಾನ್ಸು ಇವೆಲ್ಲ ಆಯಿತು. ದೆನ್ ಆ್ಯಪ್ಸ್ಗೋಸ್ಕರ ಕ್ರಂಚಸ್ಸು, ಸೈಡ್ ಕ್ರಂಚಸ್ಸು, ಲೆಗ್ ರೈಸು ಇವೆಲ್ಲ ಆದಮೇಲೆ TRX ರೋಯಿಂಗ್, ಸ್ಕ್ವಾಟ್ಸು, ಪುಷಪ್ಸು ಇವೆಲ್ಲ ಆಯಿತು. ಹಾರ್ಟು ಬಾಯಿಗೆ ಬರೋ ಥರ ಭಯಂಕರ ಟೈರ್ಡ್ ಆಗ್ತಾ ಇತ್ತು. ಮೋಟಿವೇಶನ್ಗೋಸ್ಕರ ಓಲ್ಡ್ ವಿಡಿಯೋ ನೋಡಿ ಸ್ವಲ್ಪ ಎಮೋಷನ್ ಆಯಿತು. ಮತ್ತೆ ಬೂಸ್ಟ್ ಆಗಿ ಪುಷ್ ಮಾಡಿದೆ. ಸ್ಟೆಪ್ಪರ್ ಎಕ್ಸಸೈಸ್ 3 ವೇರಿಯೇಷನ್ ಆಯಿತು. ಅದಾದಮೇಲೆ ಕಾರ್ಡಿಯೋ 20 ನಿಮಿಷ ಇಂಟು 3 ಟೈಮ್ಸ್ ಮಾಡಿದೆ. ಅದಾದಮೇಲೆ ಪ್ರಾಣಾಯಾಮ ಮುಗಿಸ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿದೆ. ಜಿಮ್ ಕ್ಲೀನಿಂಗಲ್ಲಿನೇ ಅರ್ಧ ವೆಯ್ಟ್ ಟ್ರೈನಿಂಗ್ ನನಗೆ ಆಗೋಯ್ತು. ದೆನ್ ಮನೆಗೆ ಬಂದು ಲಂಚ್ ಮಾಡಿದೆ. ಆ್ಯಂಡ್ ಈವ್ನಿಂಗ್ ಎಗ್ ರೋಲ್ ಸ್ನ್ಯಾಕ್ ಆಯಿತು. ನೈಟು ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ವಾರ್ಮ್ ಅಪ್, ಪುಲ್ಲಪ್ಸು, ಡಿಪ್ಸ್ ಮಾಡಿದೆ. ಎಕ್ಸಸೈಸು, ಲ್ಯಾಟ್ ಪುಲ್ ಡೌನು, ಚೆಸ್ಟ್ ಪ್ರೆಸ್ಸು, ಶೋಲ್ಡರ್ ಪ್ರೆಸ್ಸು, ಬೈಸಪ್ಸ್ ಕರ್ಲು, ಕೇಬಲ್ ಪುಷ್ ಡೌನ್ ಮಾಡಿ ಮನೆಗೆ ಬಂದು ಡಿನ್ನರ್ ಮಾಡಿದೆ. ಡೈರಿ ಬರೆದು ಸಾಯಿ ಸಚ್ಚರಿತ್ರ ಬುಕ್ ಓದಿ ಮೆಡಿಟೇಷನ್ ಮಾಡಿ